ಬ್ರಹ್ಮಾಂಡ ಸೃಷ್ಟಿಯಾದ ದಿನ. ಮೂಲ ರಾಮನ ಪೂಜೆಗೆ ಸಾಕ್ಷಿಯಾಗಲಿರುವ ಎಲ್ಲರಿಗೂ ಸನ್ಮಂಗಳವಾಗಲಿ. ಕೇಶವಾಯ ಸ್ವಾಹ. ವಂದೇ ಮಂದೇ ತರಾನಂದ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಶುಭಲೀಲಾ ಜಗನ್ಮೂಲ ರಾಮಂ ಪೂರ್ಣಧೀಯಾರ್ಚಿತಂ. ಮೂಲರಾಮ ಸಕಲರ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಂದು ಪ್ರಾರ್ಥಿಸೋಣ. ಪರಿಮಳಾಚಾರ್ಯ, ನಿನ್ನನ್ನೇ ಕರೆದದ್ದು ಶಂಕುಕರ್ಣ. ಪರಿಮಳಾಚಾರ್ಯ, ಶಂಕುಕರ್ಣ, ಹೂಗಳನ್ನು ತಾ. ಶಂಕುಕರ್ಣ, ಮೂರ್ಖ. ಮೂಲರಾಮನ ಅಪರೂಪದ ಪೂಜೆಗೆ ಹೂಗಳನ್ನು ನೀಡದೆ ಮೈಮರೆತು ಉದ್ಧಟತನ ತೋರುವೆಯ. ನಿನ್ನೀ ವರ್ತನೆ ಬ್ರಹ್ಮಲೋಕದ ಘನತೆಯನ್ನೇ ಹಾಳು ಮಾಡಿದೆ. ಇನ್ನು ನಿನಗೆ ಜಾಗವಿಲ್ಲ. ಅಸುರಿ ವರ್ತನೆಯಿಂದ ಪೂಜೆಗೆ ಅಡ್ಡಿ ಮಾಡಿರುವ ನೀನು ಸದಾ ಯಜ್ಞಯಾಗಾದಿಗಳಿಗೆ ಅಡ್ಡಿಪಡಿಸುವ ಅಸುರ ಗರ್ಭದಲ್ಲೇ ಜನಿಸುವಂತಾಗಲಿ. ಇದು ನನ್ನ ಶಾಪ, ಇದು ನನ್ನ ಶಾಪ, ಇದು ನನ್ನ ಶಾಪ. ತಂದೆ, ತಂದೆ, ನನ್ನನ್ನು ಕ್ಷಮಿಸಿ ತಂದೆ. ಜನ್ಮದಾತ ಮಹಾವಿಷ್ಣುವು ಮೂಲರಾಮನಾಗಿ ಪ್ರಕಟಗೊಂಡಾಗ ಕಣ್ತುಂಬಿಕೊಳ್ಳಲು ಮೈಮರೆತೆ. ಯಾವ ಹರಿನಾಮ ನನ್ನ ಉಸಿರಾಗಿದೆಯೋ ಅದನ್ನೇ ದ್ವೇಷಿಸುವ ಅಸುರ ಗರ್ಭಕ್ಕೆ ನನ್ನನ್ನು ನೂಕಬೇಡಿ, ನೂಕಬೇಡಿ. ತಾಯಿ, 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 ನನ್ನದೇನೂ ತಪ್ಪಿಲ್ಲ. ತಾವಾದ್ರೆ ಹೇಳಿ ತಾಯಿ. ನಾನಂದೇ ನಿನಗೆ ಎಚ್ಚರಿಸಿದ್ದೆ ಕಂದ. ಭಕ್ತಿಯ ಮೋಹಕ್ಕೆ ಸಿಲುಕಿ ನಿನ್ನ ಕರ್ತವ್ಯವನ್ನು ನೀನು ಮರೆಯಬೇಡ ಎಂದು. ಆದರೂ ಮರೆತೆ. ಶಾಪಕ್ಕೆ ಗುರಿಯಾದೆ. ಶಾಪವಿತ್ತವರೇ ಪರಿಹಾರ ಸೂಚಿಸಬಲ್ಲರೆ ಹೊರತು ನಾನೇನೂ ಮಾಡಲು ಸಾಧ್ಯವಿಲ್ಲ ಕಂದ. ನನ್ನ ಕೋಪ ನಿನ್ನನ್ನು ಘಾಸಿಗೊಳಿಸಿರಬಹುದು, ಆದರೆ ಇದು ಶಾಪವಲ್ಲ, ವರವೆಂದು ತಿಳಿ. ನಿನ್ನಿಂದ ಯುಗ ಯುಗಗಳಲ್ಲೂ ಮಹತ್ತರ ಕಾರ್ಯಗಳಾಗಬೇಕಾಗಿವೆ. ನನ್ನ ಶಾಪದಂತೆ ನೀನು ಅಸುರ ಗರ್ಭದಲ್ಲೇ ಜನಿಸಿದರೂ ಹರಿನಾಮ ಸ್ಮರಣೆಯೇ ನಿನ್ನ ಆಭರಣವಾಗುತ್ತದೆ. ದೈವೀಕ ಗುಣವೇ ನಿನ್ನ ಕಿರೀಟವಾಗುತ್ತದೆ. ಇದು ನಿನಗೆ ನನ್ನ ಆಶೀರ್ವಾದ. ಕಂದ ಶಂಕುಕರ್ಣ, ಹೆದರಬೇಡ ಕಂದ. ನಿನ್ನ ಪ್ರತಿ ಜನ್ಮದಲ್ಲೂ ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ. ಎಡವಿದರೆ ಕೈ ಹಿಡಿದು ನಡೆಸುತ್ತೇನೆ, ತೊದಲಿದರೆ ನುಡಿಯಾಗುತ್ತೇನೆ. ನಿನ್ನ ವೀಣೆಯನ್ನಾದವಾಗಿ ನಿನ್ನ ಜೊತೆಯಲ್ಲಿಯೇ ಇರುತ್ತೇನೆ. ಇದು ನಿನ್ನ ಮಾತೆ ವಾಗ್ದೇವಿ ಮಾಡುತ್ತಿರುವ ವಾಗ್ದಾನ. ಧನ್ಯನಾದೆ ತಾಯಿ, ಧನ್ಯನಾದೆ. ನೀವು ತೋರಿದ ದಾರಿಯಲ್ಲಿಯೇ ನಡೆಯುತ್ತೇನೆ. ನಿಮ್ಮ ಸೇವಕನಾಗಿಯೇ ದುಡಿಯುತ್ತೇನೆ. ಶಂಕುಕರ್ಣ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್.
ಶಂಕುಕರ್ಣ, ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದೊಂದು ಕಾರಣವಿರುತ್ತದೆ. ಬ್ರಹ್ಮನ ಶಾಪವೇ ನನ್ನ ಮತ್ತೊಂದು ಅವತಾರಕ್ಕೆ ಕಾರಣವಾಗಿದೆ. ನೀನು ಭೂಲೋಕದಲ್ಲಿದ್ದರೂ ಈ ಮೂಲರಾಮನ ರೂಪದಲ್ಲಿ ನಾನು ಸದಾ ನಿನ್ನ ಜೊತೆಗಿರುತ್ತೇನೆ. ಮೂಲರಾಮನೇ ಹರಿಯೆಂದು ಸೇವೆ ಮಾಡು. ಕಾಲ ಕಾಲಕ್ಕೆ ನೀನು ರಾಜನಾಗುವೆ, ಯತಿಯಾಗುವೆ. ಜಗತ್ತಿಗೆ ಭಕ್ತಿಯ ಸಾರವನ್ನು, ಆಧ್ಯಾತ್ಮದ ಮಾರ್ಗವನ್ನು ತೋರುವ ಗುರು ಸಾರ್ವಭೌಮನಾಗುವೆ. ಪ್ರೀತಿ ವಾತ್ಸಲ್ಯದಿಂದ ಕಾಮಧೇನು ಕಲ್ಪವೃಕ್ಷವಾಗಿ ಮಂತ್ರಾಕ್ಷತೆಗಳಿಂದಲೇ ದೀನ ದಲಿತರ ಬದುಕನ್ನು ಹಸನುಗೊಳಿಸುವ ಹಸನ್ಮುಖಿಯಾಗುವೆ. ಶಂಕುಕರ್ಣನು ಜ್ಯೋತಿಯಾದನು, ಮೊದಲ ಜನುಮಕ್ಕೆ ಸಾಕ್ಷಿಯಾದನು.